ಬದಲಾವಣೆ. ಇವತ್ತು ನೋಡ್ರಿ, ಈ ಜಗದಲ್ಲಿ ಏನಾದರೂ ತನ್ನ ಕಾಲ ಮೇಲೆ ಸ್ವಬಲದ ಮೇಲೆ ಎದ್ದು ನಿಂತಿದ್ದು ಏನಾದರೂ ದೇಶ ಇವತ್ತಿದ್ರೆ ಅದು ಚೈನಾ ಅಂತ ಹೇಳಬೇಕಾಗಿದೆ. ಪ್ರತಿ ವರ್ಷವೂ $1 ಟ್ರಿಲಿಯನ್ ಏನಪ್ಪ ಅಂತಂದ್ರೆ ಲಾಭವನ್ನು ಮಾಡಿಕೊಡ್ತದೆ ಈ ವ್ಯಾಪಾರದಿಂದಾಗಿ. ಅದರದ್ದು 2ನೇ ನಂಬರ್ ಅದ, $17 ಟ್ರಿಲಿಯನ್ ಗಳಿಸ್ಕೊಂಡದ. ಅವ್ರು ಹೆಂಗೆ ಬೆಳೆದ್ರು, ಏನು ಮಾಡಿದರು, ಯಾವ ರೀತಿ ಮಾಡಿದ್ರು ಅದು ನಾವು ಇವತ್ತು ಕಲಿಬೇಕಾಗಿದೆ. ಹೌದು, ನಮ್ಮ ಬಾರ್ಡರ್ ಡಿಸ್ಪ್ಯೂಟ್ ಅದ, ಅವ್ರಿಗೆ ನಮಗೆ ಯುದ್ಧ ಸದಾ ಒಂದು ಆಗಿದ್ದದ 62ರಾಗ, ಇನ್ನೂ ಮೇಲೆ ಆಗೋ ಸಾಧ್ಯತೆಗಳಿದ್ದಾವೆ. ನಮ್ಮದಷ್ಟು ಭೂಮಿಯನ್ನು ಸಹಿತ ಅವರು ಕಸ್ಕೊಂಡು ಕುಳಿತಿದ್ದಾರೆ ಅನ್ನೋದು ಅಷ್ಟು ಸತ್ಯದ. ಇದು ಪಾಕಿಸ್ತಾನ ಸ್ವಲ್ಪ ಭಾಗ ಕಸ್ಕೊಂಡದ, ಪಾಕ್ ಆಕ್ಯುಪೈಡ್ ಕಾಶ್ಮೀರ ಏನದು ಅವ್ರು ಕಸ್ಕೊಂಡಂಥದ್ದು. ಅಂದ್ರೆ ನಾವು ಹೇಳೋ ಉದ್ದೇಶ ಏನಪ್ಪ ಈ ಸಂದರ್ಭದಲ್ಲಿ ಅಂದರೆ, ಇವು ಡಿಸ್ಪ್ಯೂಟ್ ಇರೋಣ್ರಿ ಆಜು ಬಾಜು ಅಂದ ತಕ್ಷಣ ಒಂದು ಹೆಚ್ಚು ಕಡಿಮೆ ಇರುವ. ಆದರೆ ಈಗ ಒಂದು ಹೊಸ ಮನ್ವಂತರ ಕಾಲ ಬಂದದ. ಚೈನಾನು ನಮ್ಮ ಜೊತೆಗೆ ದೋಸ್ತಿ ಮಾಡ್ಕೊಳ್ಳಿಕ್ಕೆ ಮುಂದೆ ಬರ್ತಾಯಿದೆ. ಕಾರಣ ಅಂದ್ರೆ ರಷ್ಯಾದಿಂದ ಸರಿ ನೀವು ಖರೀದಿ ಮಾಡಬೇಡ್ರಿ ಅನ್ನುವಂಥ ರಿಸ್ಟ್ರಿಕ್ಷನ್ ಆಗ್ತಾಯಿದ್ದಾರೆ ಚೈನಾ ಮೇಲೆ. ಅದು ಚೈನಾ ಕೇಳ್ತಾ ಇಲ್ಲ. ಚೈನಾ ಇವತ್ತು ಆರ್ಥಿಕ ಭದ್ರದ ಸುಭದ್ರದ ಮತ್ತು ಸಬೀದ್ರೊಳಗೆ ತೈರು ಸಿಗೋ ಮುಂದೆ ಅವ್ರು ಯಾಕ್ರಿ ಹೆಚ್ಚಿನ ದುಡ್ಡು ಕೊಟ್ಟು ಬೇರೆ ಕಡೆ ತರಿಸ್ತಾರೆ? ಸಹಜದ, ನಾವು ಲಾಭ ಆಗ್ತದೆ, ಒಂದು $4 ಉಳಿತದೆ ಅಂತೇಳಿ ಆ ದಿಶೆಯಲ್ಲೇ. ಮತ್ತು ರಷ್ಯಾ ಏನಪ್ಪ ಅಂದ್ರೆ ಅದು ಬಲಿಷ್ಠ ದೇಶನ ಇರ್ಬೋದು, ಇವತ್ತು ಯುದ್ಧ ಮಾಡಿ ದಣದ ಮತ್ತೆ ಲಾಸು ಆಗ್ಯದ. ಆದರೆ ಸಂಪತ್ತು ಭರಿತವಾದಂಥ ದೇಶ, ಸಂಪತ್ತಿಗೆ ಅತ್ಯಂತ ರಿಚ್ ಅಂತ ದೇಶ ರಷ್ಯಾ. ಅದ್ರ ಜೊತೆಗೆ ಗೆಳೆತನ ಬೇಕು ಇವತ್ತು ನಮಗಾದರೂ, ಒಬ್ಬ ಬಲಿಷ್ಠ ಗೆಳೆತನ ಬೇಕಂತ ಚೈನಾದರೂ ಅವ್ರ ಜೊತೆಗೆ ಹೋಗ್ತಾ ಇದೆ. ಮತ್ತು ಅಮೇರಿಕನೂ ಇವತ್ತು ನಮ್ಮ ಭಾರತ ವರ್ಷದ ಅಮೇರಿಕನ ದೂರ ಸರಿಸಿದ ಮೇಲೆ ಅಮೇರಿಕನ ದೂರ ಸರಿಸ್ತದನ 100%